ಜಲ್ ಜೀವನ ಆಯಿತು ಅಂದರೆ ಈ ಟೆಂಡರ್ ಹಾಕಿರೋರು ಬೇರೆ ಬೇರೆ ಇದ್ರ ಜಿಲ್ಲೆಯವರು ಬೀದರು ಗುಲ್ಬರ್ಗ ಆ ಕಡೆ ಎಲ್ಲ ಆಗ್ಬಿಟ್ಟಿದ್ದಾರೆ. ಅವ್ರೇನು ಮಾಡ್ತಾರೆ, ಬಂದಿಲ್ಲಿ ಎಲ್ಲಿ ಜಾಗನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಯಾರಿಗೋ ಸಬ್ಲೆಂಟ್ ಮಾಡಿಬಿಡ್ತಾರೆ. ಅವ್ರ ಹತ್ರ ದುಡ್ಡಿಸ್ಕೊಂಡು ಇದು ಮಾಡ್ತಾರೆ. ಅದಕ್ಕೆ ಎಲ್ಲ ಕ್ಯಾನ್ಸಲ್ ಮಾಡಿಸಿ ರೀಟೆಂಡರ್ ಮಾಡಿಸಿದ್ದೀನಿ. ಈಗ ವರ್ಕ್ ಫಾಸ್ಟಾಗಿ ಮಾಡಿಸ್ತಾ ಇದ್ದೀನಿ. ಬಹುಶಃ ಜೂನ್ ಜುಲೈನಲ್ಲಿ ಆಲ್ಮೋಸ್ಟ್ 80% ಮೇಲೆ ಹೋಗ್ತೀವಿ. ಟೋಲು ಎಲ್ಲಿ ಆಗಿದೆ ಅಷ್ಟಕ್ಕೆ ಮಾತ್ರ ಆ ಲಿಮಿಟಿಗೆ ತೊಗೋತಾ ಇದ್ದೀವಿ ಅಂತ ಹೇಳಿದ್ರು. ನಿಲ್ಲಿಸಿದ್ವಿ ನಮ್ಮ ಇದರಲ್ಲಿ. ಅವರು ಏನು ವರ್ಕ್ ಕಂಪ್ಲೀಟ್ ಎಷ್ಟು ಮಾಡಿದ್ದಾರೆ ಅಷ್ಟಕ್ಕೆ ಮಾತ್ರ ತೊಗೊತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಪೂರ್ತಿ ಆದಮೇಲೆ ಪೂರ್ತಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಕ್ಕ ಆಕಾಂಕ್ಷಿ ರೀ. 45 ವರ್ಷ ಪಕ್ಷ ಕಟ್ಟಿದ್ದೀನಿ, ಪಕ್ಷದ ಹೋರಾಟ ಮಾಡಿದ್ದೀನಿ. ನಾನು ಪಕ್ಕ ಆಕಾಂಕ್ಷಿ, ಮಂತ್ರಿ ಆಕಾಂಕ್ಷಿ. ಈಗ ಮಾಡಲ್ಲ, ಮಾಡುವಾಗ ನಿಮ್ಗೆಲ್ಲರಿಗೂ ಹೇಳ್ತೀನಿ. ನೋ ನಥಿಂಗ್ ಡೂಯಿಂಗ್ ಆಫ್ಟರ್ ನವಂಬರು. ಅಲ್ಲಿ ನನ್ನ ಸಹಕಾರಿನೇ ನಿಮಗೆಲ್ಲ ಗೊತ್ತಿದೆ. ಹಿಂದೆನೇ ನಂದು ಅನೌನ್ಸ್ ಮಾಡಿ ನಾನು ಸಹಕಾರಿ ಕ್ಷೇತ್ರದಲ್ಲೇ ಬಂದಿರೋದು. ರಾಜಣ್ಣಗಿಂತ ಸೀನಿಯರ್ ನಾನು. ರಾಜಣ್ಣಗಿಂತ ಸೀನಿಯರು. ರಾಜಣ್ಣಗಿಂತ ಮುಂಚೆನೇ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ. ರಾಜಣ್ಣನ ಅಧ್ಯಕ್ಷ ಮಾಡ್ಬೇಕಾದ್ರೆ ನಾನು ಸಹಕಾರ ಕೊಟ್ಟಿದ್ದೀನಿ. ಅದು ನಾನು ಈಗ ಹೇಳಲ್ಲ. ಅದು ನಾನು ಹೇಳ, ನಾನು ಜ್ಯೋತಿಷ್ಯ ಅಲ್ಲ, ನನಗದು ಗೊತ್ತಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಸಚಿವ ಆಕಾಂಕ್ಷಿ. ನಾನು ಅದಕ್ಕೆ ಹೇಳಿದ್ದು, ದುಡ್ಡು ನಮ್ಮಲ್ಲಿ ಸಾಕಷ್ಟಿದೆ. ಪರಮೇಶ್ವರ್ ಹತ್ರ ದುಡ್ಡಿಲ್ಲ, ನಮ್ಮ ಸರ್ಕಾರದಲ್ಲಿ ದುಡ್ಡಿದೆ. ಅವ್ರದ್ದು ವೈಯಕ್ತಿಕ ಇಲ್ಲ, ಸರ್ಕಾರದಲ್ಲಿದೆ. ಸಿದ್ದರಾಮಯ್ಯವ್ರ ನನ್ನ ಹತ್ರನೂ ವೈಯಕ್ತಿಕ ದುಡ್ಡಿಲ್ಲ, ಸರ್ಕಾರದಲ್ಲಿದೆ. ಯಾರು? ನಾನೇ ಇದ್ನಲ್ರಿ. ನಾನೇ ಇದ್ನಲ್ರಿ. ರಾಜಣ್ಣಂದು ನಂದು ಹುಟ್ಟಿದಬ್ಬ ಒಂದೇ ದಿವಸ ಆಗುತ್ತೆ. ನಂದು ಫಸ್ಟ್ ಆಗೋಯ್ತು. ರಾಜಣ್ಣಂದು ಮುಂದಕ್ಕೆ ಹಾಕೊಂಡು ಇದನ್ನ ಪುಸ್ತಕ ಬಿಡುಗಡೆ ಮಾಡಿದ್ರು. ನಂದು ಡಾಕ್ಯುಮೆಂಟ್ರಿ ಬಿಡುಗಡೆ ಮಾಡಿದ್ದೀವಿ. ನಾನು ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಇಲ್ಲ, ನನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದೆ. ಅವರು ಜಿಲ್ಲೆ ರಾಜ್ಯಕ್ಕೆ ಸೀಮಿತವಾಗಿ ಮಂತ್ರಿ ಆಗಿದ್ದರಿಂದ. ಭ್ರಷ್ಟಾಚಾರ ನನಗೆ ಗೊತ್ತಿಲ್ಲ. ನಾನು ಯಾರಿಗೂ ಕೊಡೋದು ಇಲ್ಲ, ಯಾರ ಹತ್ರ ಇಸ್ಕೊಡೋದು ಇಲ್ಲ. ಯಾರು ಹೇಳಿದಾರೆ ಸಿಗಿಲ್ಲ ಅನ್ನೋಕ್ಕಾಗುತ್ತೇನೆ ರೀ? ಸೀನಿಯರ್ ಇದ್ದೀನಿ ರೀ. ಜಿಲ್ಲೆಯಲ್ಲಿ ಈಗಿರೋ MLAಗಳಿಗಿಂತ ಎಲ್ಲದಕ್ಕೂ ಸೀನಿಯರ್ ನಾನೇ. ಗೊತ್ತಾಯ್ತಲ್ಲ? ಸಿಗಲೇಬೇಕು, ಕೊಡಬೇಕು, ಕೊಡಲೇಬೇಕು. ಅದಾಮೇಲೆ ಪಕ್ಷದಲ್ಲಿ ಇರಲ್ಲ ಅನ್ನೋಕ್ಕೆ ಆಗಲ್ಲ. ಅದಾಮೇಲೆ ನಾನು ಯಾರನ್ನೂ ಬದಲಾವಣೆ ಮಾಡಿದ್ನಲ್ಲ. ನನ್ನ ಮಂತ್ರಿ ಮಾಡಿದ್ರೆ ಸಹಕಾರಿ ಮಂತ್ರಿ ಇದು ಖಾತೆ ಕೊಡಿ ಅಂತ ಕೇಳ್ತೀನಿ.